ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳಿಗಿಂತ ಹೆಚ್ಚಾಗಿ ಕ್ರೆಡಿಟ್ ವಾರ್ ಜೋರಾಗಿದೆ. ಇತ್ತ ಚಿಕ್ಕಮಗಳೂರಿನಲ್ಲಿ ರಸ್ತೆ ಕಾಮಗಾರಿ ವಿಚಾರವಾಗಿ ಬಿಜೆಪಿ ಮತ್ತು ಕಾಂಗ್ರೆಸ್ ಬೆಂಬಲಿಗರ ನಡುವೆ ಬೀದಿ ಕಾಳಗ ನಡೆದಿದ್ರೆ, ಅತ್ತ ಬೆಳಗಾವಿಯ ನಿಪ್ಪಾಣಿಯಲ್ಲೂ ಕೈಕಮಲ ಕಾರ್ಯಕರ್ತರು ಬಡಿದಾಡಿಕೊಂಡಿದ್ದಾರೆ. ಹಿಡೀರೋ ಹೊಡೀರೋ ಅಂತ ಆವಾಜ್, ಬಾರೋ ಬಾ ಅಂತ ಒಬ್ಬ ತೊಡೆ ತಡ್ತಿದ್ರೆ ಜಗಳ ಬಿಡಿಸಲು ಪೊಲೀಸರು ಹೈರಾಣಾಗಿ ಹೋಗ್ತಿದ್ದಾರೆ. ಕಾಮಗಾರಿ ಕಿಚ್ಚು, ಕೈಕಮಲ ಪಡೆ ನಡುವೆ ಬಡಿದಾಟ. ಕ್ರೆಡಿಟ್ ವಾರ್, ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರ ಫೈಟ್. ಇದು ಚಿಕ್ಕಮಗಳೂರು ಸಮೀಪದ ರಾಂಪುರದಿಂದ ಮಳಲೂರುವರೆಗಿನ ರಸ್ತೆ. 3.5 ಕಿಲೋಮೀಟರ್ ರಸ್ತೆಗೆ 8 ಕೋಟಿ ರೂಪಾಯಿ 50 ಲಕ್ಷ ವೆಚ್ಚದಲ್ಲಿ ಡಾಂಬರ್ ಕಾಮಗಾರಿ ನಡೆದಿದೆ. ಕಾಮಗಾರಿ ವೀಕ್ಷಣೆಗೆಂದು ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಸ್ಥಳಕ್ಕೆ ಬಂದಿದ್ರು. ಈ ವೇಳೆ ಕೈ ಶಾಸಕ ತಿಮ್ಮಯ್ಯ ಪರ ಬೆಂಬಲಿಗರು ಗೋ ಬ್ಯಾಕ್ ಅಂತ ಘೋಷಣೆ ಕೂಗಿದ್ರು. ವಿಷಯ ಏನಂದ್ರೆ, ಈ ಹಿಂದೆ ಸಿಟಿ ರವಿ ಶಾಸಕರಾಗಿದ್ದಾಗಲೇ ರಸ್ತೆ ಕಾಮಗಾರಿಗೆ ಅನುಮೋದನೆ ದೊರೆತಿದ್ರೂ ಹಣ ಬಿಡುಗಡೆ ಆಗಿರ್ಲಿಲ್ಲ. ಆದ್ರೆ 2 ವರ್ಷಗಳ ಹಿಂದೆ ಕಾಂಗ್ರೆಸ್ ಶಾಸಕ ತಮ್ಮಯ್ಯ ಗುದ್ದಲಿ ಪೂಜೆ ಮಾಡಿದ್ರು. ಅಚ್ಚರಿ ಅಂದ್ರೆ, ಸಿಟಿ ರವಿ ಬಾಮೈದ ಕ್ಲಾಸ್ 1 ಗುತ್ತಿಗೆದಾರ ಸುದರ್ಶನ್ಗೆ ಕಾಮಗಾರಿ ದೊರಕಿತ್ತು. ಕಾಮಗಾರಿ ಚುರುಕು ಪಡೆದಿರಲಿಲ್ಲ. 8 ದಿನಗಳ ಹಿಂದೆ ಶಾಸಕ ತಮ್ಮಯ್ಯ ಕ್ಲಾಸ್ ತಗೊಂಡ ಬಳಿಕ ಕಾಮಗಾರಿ ನಡೀತಿತ್ತು. ಇಷ್ಟೆಲ್ಲ ಆದ್ಮೇಲೆ ಸಿಟಿ ರವಿ ಕಾಮಗಾರಿ ಪರಿಶೀಲನೆಗೆ ಬಂದಿದ್ದು ಕೈ ಕಾರ್ಯಕರ್ತರಲ್ಲಿ ಆಕ್ರೋಶ ತರಿಸಿತು. 2 ಕಡೆಯವರ ಮಧ್ಯೆ ಬಡಿದಾಟವೇ ನಡೀತು. ಈ ಮೂಲಕ ಹೆದರಿಸಿ ರಾಜಕಾರಣ ಮಾಡಬಹುದು ಅಂತೇಳಿ ಬಯಸಿದ್ರು. ಗುಂಡಾಗಿರಿ ರಾಜಕಾರಣಕ್ಕೆ ಬಗ್ಗೋದಿಲ್ಲ. ಇಂಥ ಗುಂಡಾಗಳನ್ನು ಎದುರಿಸಿಯೇ ನಾವು ಬಂದಿರೋದು. ಮತ್ತೆ ಇವ್ರದ್ದೇನು ಹಣೆ ಬರ ಅಂತ ನಮಗೆ ಗೊತ್ತಿದೆ. ಈ ರೀತಿ ಬೆದರಿಕೆ ರಾಜಕಾರಣಕ್ಕೆ ಬೆದರಿ ಓಡೋಗುವ ಜಾಯಮಾನದವ್ರು ನಾವಲ್ಲ. ಈ ರೀತಿ ಗುಂಡಾಗಿರಿಯನ್ನ ಮಾಡ್ಸಕ್ ಬಂದ್ರೆ ನಮ್ಮ ಕಾರ್ಯಕರ್ತರು ಕೂಡ ಅದಕ್ಕೆ ತಯಾರಾಗಿರ್ತೇವೆ. ನಮ್ಮ ಕಾರ್ಯಕರ್ತರು ಕೂಡ ಗಟ್ಟಿಯಾಗಿದ್ದಾರೆ. ಹಾಗಾಗಿ 20 ವರ್ಷದ ನಂತರ ನಾವು ಕಾಂಗ್ರೆಸ್ ಗೆದ್ದಿದೆ. ನಿಪ್ಪಾಣಿಯಲ್ಲೂ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಭಾರೀ ಗಲಾಟೆ. ಅತ್ತ ಬೆಳಗಾವಿಯಲ್ಲೂ ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರ ಕಿತ್ತಾಟ ನಡೆದಿದೆ. ನಿಪ್ಪಾಣಿ ತಾಲೂಕಿನ ಪಟ್ಟಣಕುಡಿ ಗ್ರಾಮದಲ್ಲಿ ಆಶ್ರಯ ಯೋಜನೆಯಡಿಯಲ್ಲಿ ಫಲಾನುಭವಿಗೆ ಮನೆ ಹಂಚಿಕೆ ಮಾಡಲಾಗ್ತಿತ್ತು. ಲಾಟರಿ ಮೂಲಕ ಬಿಜೆಪಿ ಶಾಸಕಿ ಶಶಿಕಲಾ ಜೊಲ್ಲೆ ಮನೆ ಹಂಚಿಕೆ ಮಾಡ್ತಿದ್ರು. ಅಲ್ಲಿಗೆ ಎಂಟ್ರಿ ಕೊಟ್ಟ ಕಾಂಗ್ರೆಸ್ ಕಾರ್ಯಕರ್ತರು ಬೇಕಾದವರಿಗೆ ಮನೆ ಹಂಚ್ತಿದ್ದೀರಿ ಅಂತ ಭಾರಿ ಹೈಡ್ರಾಮಾ ನಡೆಸಿದ್ರು. ಶಾಸಕಿ ಜೊಲ್ಲೆ ಹಾಗೂ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮಣರಾವ್ ಚಿಂಗಳೆ ನಡುವೆ ವಾಗ್ವಾದ ನಡೆಯಿತು. ಗದ್ದಲ ಕಾರಣ ಅಧಿಕಾರಿಗಳು ಕಾರ್ಯಕ್ರಮವನ್ನ ಮುಂದೂಡಿದ್ರು. ಈ ವೇಳೆ ಭಾವುಕರಾದ ಶಾಸಕಿ ಶಶಿಕಲಾ ಜೊಲ್ಲೆ, ಮನೆ ಕನಸು ಕಟ್ಕೊಂಡು ನೀವು ಮಕ್ಕಳ ಜೊತೆ ಇಲ್ಲಿಗೆ ಬಂದಿದ್ರಿ, ಆದ್ರೆ ರಾಜಕೀಯ ಮಾಡಿ ಕಾರ್ಯಕ್ರಮ ಹಾಳು ಮಾಡಿದ್ದಾರೆ. ನಿಮಗೆ ಸೂರು ಕಲ್ಪಿಸಿ ಕೊಟ್ಟೇ ತೀರ್ತೀನಿ ಅಂತ ಬಂದಿದ್ದ ಮಹಿಳೆಯರಿಗೆ ಆಶ್ವಾಸನೆ ಕೊಟ್ರು. ಚಿಕ್ಕಮಗಳೂರಿನಿಂದ ಅಶ್ವಿತ್ ಮಾವಿನಗುಣಿ ಜೊತೆ ಸಹದೇವ್ ಮಾನೆ, TV9 ಬೆಳಗಾವಿ.